ಸಚಿವ ಸ್ಥಾನ ಸಿಕ್ಕಿದ್ದರೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಜಮೀರ್ ಅಹಮದ್ ಖಾನ್ ಯಾಕೋ ಮುನಿಸ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಒಂದು ಓಪನ್ ಲೆಟರ್ ಬರೆದ್ರು ನನಗೆ ಜಿಲ್ಲಾ ಉಸ್ತುವಾರಿಗೆ ಬೇಡ. ಮೋಸ್ಟ್ಲಿ ಖಾತೆ ಕಡಿತಕ್ಕೆ ಏನಾದರೂ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸಿಡಿದಿದ್ರಾ ಅಂತ. ಅಂದ್ರೆ ವಕ್ಫ್ ಅವರ ಬಳಿ ಇಲ್ಲ, ಅದು ಕಡಿತ ಆಗಿದೆ, ಅದಕ್ಕೋಸ್ಕರ ಏನಾದರೂ ಮುನಿಸ್ಕೊಂಡ್ರಾ ಅಂತ. ನನಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬೇಡವೇ ಬೇಡ, ಅಂದರೆ ಜಿಲ್ಲಾ ಉಸ್ತುವಾರಿಯೇ ನನಗೆ ಬೇಡ, ಬೇರೆ ಯಾರಾದರೂ ಉಸ್ತುವಾರಿಯಾಗಿ ಮಾಡ್ಕೊಳ್ಳಿ. ಜೊತೆಗೆ ಸ್ವಾತಂತ್ರ್ಯೋತ್ಸವದಲ್ಲಿ ಧ್ವಜಾರೋಹಣ ಮಾಡೋದಕ್ಕೂ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಹಿಡಿದಿದ್ದಂತಹ ಪ್ರಮುಖ ಖಾತೆಗಳಿಗೆ ಕತ್ತರಿ ಹಾಕಿದ್ದಕ್ಕೆ ನನಗೆ ಜಿಲ್ಲಾ ಉಸ್ತುವಾರಿನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ನಿಮ್ಮ ಅಸಮಾಧಾನ ಅಥವಾ ನಿಮ್ಮ ಒಂದು ಬೇಸರ ರಾಜಕೀಯಕ್ಕೆ ಸೀಮಿತವಾಗಿರಲಿ. ಅದು ಬಿಟ್ಟು ಸ್ವಾತಂತ್ರ್ಯೋತ್ಸವದಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ನಂಗೆ ಆಗಲ್ಲ, ನಾನು ಬರಲ್ಲ, ನನಗೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಜವಾಬ್ದಾರಿ ಇದೆ, ಅದಕ್ಕೋಸ್ಕರ ಕೆಲಸ ಮಾಡಬೇಕು. ಏನು ಕೆಲಸ ಮಾಡ್ತೀರಿ? ದೇಶ ಮೊದಲು ಅಂತ ಅನ್ನೋ ನೀವು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರಲ್ಲ ಅಂತೇಳಿ ಪೊಳ್ಳು ರೀಸನ್ಗಳನ್ನು ಕೊಡ್ತೀರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದೆ? ಅದಕ್ಕೆ ಬಿಜೆಪಿ ನಾಯಕರು ಇದರ ಬಗ್ಗೆ ಕೆಂಡಾಮಂಡಲರಾಗ್ತಾ ಇದ್ದಾರೆ, ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ ರೀ, ಒಂದು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಾರಲ್ರಿ ಅವರು. ಯಾವ ಸೀಮೆ ಸಚಿವರವರು? ಕೇವಲ ವಸತಿ ಖಾತೆಗೆ ಸೀಮಿತಗೊಳಿಸಿದ್ದಕ್ಕೆ ಗರಂ ಆದ್ರ ಅಂತ ಜಮೀರ್. ಅಲ್ಪಸಂಖ್ಯಾತ, ಹಜ್ ಮತ್ತು ವಕ್ಫ್ ಖಾತೆಗಳನ್ನ ರಿಜ್ವಾನ್ ಅರ್ಷದ್ ಕೊಟ್ಟಿದ್ದಾರೆ. ವಕ್ಫ್ ಖಾತೆಯನ್ನ ರಿಜ್ವಾನ್ ಅರ್ಷದ್ಗೆ ಕೊಟ್ಟಿದ್ದಕ್ಕೆ ಜಮೀರ್ ಅಹಮದ್ ಖಾನ್ ಮುನಿಸ್ಕೊಂಡ್ರು ಅನ್ನೋ ಕಾರಣ. ಕೈ ಸರ್ಕಾರದ ಒಳಗೊಳಗೆ ಹೊಗೆ ಆಡ್ತಾ ಇದೆ ಅಸಮಾಧಾನದ ಕಿಚ್ಚು. ಶಿವಕುಮಾರ್ ಅವರಿಗೆ ಪತ್ರ ಬರೆದು ಅಸಮಾಧಾನವನ್ನ ಜಮೀರ್ ಅಹಮದ್ ಖಾನ್ ಸ್ಫೋಟಿಸಿಕೊಂಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಹೊತ್ತಲ್ಲೇ ಡಿಕೆ ಸರ್ಕಾರಕ್ಕೆ ಶಾಕ್ ಕೊಟ್ಟಿರೋದು ಮಂತ್ರಿ. ನೋಡಿ, ಸಚಿವ ಸ್ಥಾನಕ್ಕೂ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮಕ್ಕೂ ಏನ್ ಸಂಬಂಧ? ನಿಮ್ಮ ಮುನಿಸಿದ್ರೆ ನಿಮ್ಮ ರಾಜಕಾರಣದಲ್ಲೇ ಇರಲಿ. ಅದನ್ನ ಬಿಟ್ಟು ಸ್ವಾತಂತ್ರ್ಯೋತ್ಸವ ದೇಶದ ಕಾರ್ಯಕ್ರಮ, ಅದು ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ, ಸಂಭ್ರಮದ ದಿನ, ಜೊತೆಗೆ ದೇಶಕ್ಕೆ ಗೌರವ ಕೊಡುವಂತ ಸಂದರ್ಭ. ಅದಕ್ಕೆ ನೀವು ಇಲ್ಲ ಆಗೋದಿಲ್ಲ, ಬ್ಯುಸಿ ಇದ್ದೀನಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಜವಾಬ್ದಾರಿ ನನ್ನ ಮೇಲಿದೆ ಅಂತೆಲ್ಲ ಹೇಳಿದ್ರೆ ನೋಡಿ ಹೆಂಗೆ? ಅದೇ ಹೇಳ್ಬೇಕಾಗಿ, ಸಚಿವ ಸ್ಥಾನನೂ ಬೇಡ ನನಗೆ, ಪಕ್ಷ ಸಂಘಟನೆ ಮುಖ್ಯ ಅಂತ ಹೇಳಬೇಕಾಗಿತ್ತು. ಸಚಿವ ಸ್ಥಾನಕ್ಕೆ ಡೆಲ್ಲಿಗೆಲ್ಲ ಹೋಗಿ ಲಾಬಿ ಮಾಡೋ ಅಂಥದ್ದೇನಿತ್ತು? ಸಚಿವ ಸ್ಥಾನಕ್ಕೆ ಇರುವಂತಹ ಇಂಟ್ರೆಸ್ಟು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಇಲ್ವಾ ಅಂತ ಇವರಿಗೆ.